ಈ ಮರಕ್ಕೆ 167 ವರ್ಷದ ಇತಿಹಾಸ ಇದೆ. ಸೊ ಅದು ಯಾವ ರೀತಿ ಗ್ಯಾರಂಟಿ ಮೇಲೆ ಹೇಳ್ತೀವಿ ಅಂತಂದರೆ 1856ರಲ್ಲಿ ಅಲೆಕ್ಸಾಂಡರ್ ಗ್ರೀನ್ಲಾ ಅನ್ನೋರು ಫೋಟೋಗ್ರಫಿ ಮಾಡಿದ್ದಾರೆ. ಸೊ ಆ ಫೋಟೋಗ್ರಫಿ ಮಾಡಿದಾಗ ಈ ಮರ ಕಾಣಿಸುತ್ತೆ ಇತ್ತು ಆವಾಗಿಂದ. ಬಟ್ ಇದಕ್ಕೆ ನೀರು ಯಾರೂ ಹಾಕಲ್ಲ. ಸೊ ನ್ಯಾಚುರಲ್ ಆಗಿ ಬೆಳೆದಿದೆ. ಮಳೆ ಬಂದಾಗ ಮಾತ್ರ ಇದು ನೀರನ್ನು ಕುಡಿಯುತ್ತೆ. ಹೌದು, ಇಲ್ಲಿ ಇದೆ ಮೇಡಮ್. ಇದಕ್ಕೆ ನೀವೇನು ಹೇಳ್ತೀರಿ ನಿಮ್ಮ ಊರ ಕಡೆ? ಶೇಖರ್ ಸರ್ ಹೌದು, ನಾವು ಇಲ್ಲಿ ಕಣಗಳು ನ್ಯಾಚುರಲ್ ಬಿಳಿ ಕಣಗಳು ಅಂತ ಹೇಳ್ತೀವಿ ನಾವು ಹಿಂಗೆ. ಸೊ ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಅಂದ್ರೆ ನೀವು 100 years ಬ್ಯಾಕ್ ಬುಕ್ಕಲ್ಲಿ ಈ ಮರ ಇತ್ತು, ಪಿಕ್ಚರಲ್ಲಿ ಮರ ಇತ್ತು ಅಂತ ಅಂದ್ರಲ್ಲ, ಅವಾಗ ಹೀಗೆ ಇತ್ತ ಚಿಕ್ಕದಿತ್ತು? ಇಲ್ಲ ಮೇಡಮ್, ಇಷ್ಟೇ ಇತ್ತು. ಇದು ಇಷ್ಟೇ ಅಂದ್ರೆ ಇದು ಅದಕ್ಕಿಂತನೂ ಹಿಂದಿಂದು. ಬಟ್ ಇವಾಗ ನಮ್ಗೆ ಗೊತ್ತಾಗತ್ತೆ ಹಿಂದಿಂದು ಇತ್ತು ಅಂತೇಳಿ. ಅದು ಗ್ಯಾರಂಟಿ ಅಂದರೆ ಅದು ಫೋಟೋಗ್ರಫಿ ಮಾಡಿದಾಗ ಈ ಥರ ಇದೇ ಥರ ಇರುತ್ತೆ. ಇದು ಇನ್ನೂ ಜಾಸ್ತಿ ಬೆಳೆದಿಲ್ಲ, ಬೆಳಕ್ಕೆ ಹೋಗಿಲ್ಲ. ಹೂವು ಮಾತ್ರ ಬಿಡುತ್ತೆ. ಹೂವೆಲ್ಲ ಆಟೋಮೆಟಿಕಲ್ ಗಾಳಿಗೆಲ್ಲ ಉದುರುತ್ತೆ ಮೇಡಮ್. ಇದು ನಾವು ಬಿಳಿ ಕಣಗಳು ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿದೆ.